ಪ್ರತಿಯೊಬ್ಬರು ಬಂದು ಈಗ ಕುತ್ಕೊಂಡು ತಿಂದು ಅವರೇ ಖುದ್ದಾಗಿ ಬಡಿಸ್ತಾರೆ. ಎಲ್ಲ ಸಮ ಪ್ರಮಾಣ ಹಾಕೊಳ್ಳೋದು, ಎಲ್ಲ ಸಮ ಪ್ರಮಾಣ, ಹೌದೌದು, ಎಲ್ಲ ಸಮ ಪ್ರಮಾಣ. ಪ್ರೀತಿಯಿಂದ ಬಡಿಸ್ತಾರೆ. ಇದೆ, ಇದು ನಮ್ಮ ಮೆಣಸು ಬಜೆ. ಇಲ್ಲೊಂದು ಜಾಗದಲ್ಲಿ ಎಲ್ಲ ಸಿಗುತ್ತೆ ಕರೆಕ್ಟ್ ಆಗಿ, ಅದಕ್ಕೆ ಇಲ್ಲಿ ಬರ್ತೀವಿ ಎಲ್ಲ ಕುದಿಸ್ಕೊಂಡು. ಅದೊಂದು ವಿಭಿನ್ನ ಶೈಲಿಯ ಮಸಾಲ ಇರೋದು, ಅದು ಅಲ್ಲಿ ಇಲ್ಲಿ ಸಿಗಲ್ಲ. ನಾವು ಹುಡ್ಕೊಂಡು ಹೋಗ್ಬೇಕು, ನಾವೇ ಹುಡ್ಕೊಂಡು ಹೋಗ್ಬೇಕು. ನೀವು ನೋಡಿದ್ರಲ್ಲ, ಎಲ್ಲೆಲ್ಲಿಂದ ಹುಡ್ಕೊಂಡ್ಬರ್ತಾರೆ ಇಲ್ಲಿಗೆ. ಯಾಕೆ? ಈ ಟೇಸ್ಟ್ಗೆ, ಈ ರುಚಿಗೆ, ಈ ಹದಕ್ಕೆ. ವೀಕ್ಷಕ ಬಂಧುಗಳೇ ನೋಡಿ, ನಾವು ಉಡುಪಿಯಿಂದ ಮಣಿಪಾಲ್ ಮಾರ್ಗವಾಗಿ ಪಾರ್ಕಳ ಎನ್ನುವ ಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಪಾರ್ಕಳದಲ್ಲಿ ರಾಜಗೋಪಾಲ ನಗರ ಇದೆ. ಅಲ್ಲಿ ರಾಜಗೋಪಾಲ ಮಾರ್ಗದಲ್ಲಿ ಬಲಕ್ಕೆ ತಿರುಗಿ ಮತ್ತೆ ಎಡಕ್ಕೆ ತಿರುಗಿದರೆ ಸಿಗುವುದೇ ನಮಗೆ ಅಜ್ಜ ಅಜ್ಜಿ ಹೋಟೆಲ್. ಇದು ಮೊದಲು ಗಣೇಶ್ ಪ್ರಸಾದ್ ಆಗಿತ್ತು, ಈಗ ಅಜ್ಜ ಅಜ್ಜಿ ಮನೆ ಆಗಿದೆ. ನಮಸ್ಕಾರ ವೀಕ್ಷಕರೇ, ನೋಡಿ ಉಡುಪಿ ಹತ್ತಿರ ಪಾರ್ಕಳ. ಉಡುಪಿಗೆ ಬಂದರೆ ಪಾರ್ಕಳಕ್ಕೆ ಯಾಕೆ ಬಂದ್ವಿ ನಾವು ಅಂತ ನಿಮಗೆ ಕುತೂಹಲ ಇದ್ದರೆ, ಹೌದು, 70 ವರ್ಷದಿಂದ ಊಟವನ್ನು ಉಣ್ಬಡಿಸ್ತಾ ಇದ್ದಾರೆ ಕೃಷ್ಣ ಪ್ರಭು ಅಂತ. ಈಗ ಅವ್ರಿಗೆ 81 ವರ್ಷ, ಅವರ ಮಡದಿಗೆ 76 ವರ್ಷ. ಗಣೇಶ ಪ್ರಸಾದ್ ಅಂತ ಪಾರ್ಕಳದಲ್ಲಿ ಮೊದಲು ಸಿಟಿಯಲ್ಲಿತ್ತು ಹೋಟ್ಲು 70 ವರ್ಷ ಹಿಂದೆ. ಅಲ್ಲಿಂದ ರೋಡ್ ವೈಡ್ ಆಗಿ ಬೇರೆ ಮನೆಗೆ ಬಂದರು. ಆ ಮನೆಯಿಂದ ಮತ್ತೆ ಶಿಫ್ಟ್ ಆಗಿ ಇವಾಗ ಇಲ್ಲಿ ಬಂದಿದ್ದಾರೆ. ಹಿಂದೆ ನೀವು ನೋಡ್ತಿರ್ಬೋದು ಕಾರ್ಗಳಿದ್ದಾವೆ. ಕಾರಲ್ಲಿ ಬಂದು ನಿಂತು ಇಲ್ಲಿ ಊಟ ಮಾಡಿ ಹೋಗ್ತಾರೆ. 60 ರೂಪಾಯಿಗೆ ಬಾಳೆ ಎಲೆ ಅನ್ಲಿಮಿಟೆಡ್ ಊಟ, 8 ಐಟಮ್ಸ್ ಇರ್ತವೆ. ಬನ್ನಿ, 81 ವರ್ಷ ಅಂದರೆ ಇನ್ನೂ ದುಡಿಯೋ ಹುಮ್ಮಸ್ಸಿದೆ ಅಂದರೆ ನಮಗೆ ನಿಮಗೆಲ್ಲರಿಗೂ ಸ್ಫೂರ್ತಿ. ಬನ್ನಿ ನೋಡ್ಬಿಡೋಣ ವೀಕ್ಷಕರೇ. ನೋಡಿ, ನಿಮ್ಮ ಹೆಸರು? ಗೋಪಾಲ್ ಕೃಷ್ಣ ಪ್ರಭು. 81 ವರ್ಷ. ಇಲ್ಲಿ ಒಳ್ಳೆ ಶಾಕಾಹಾರಿ ಊಟ ಕೊಡ್ತಾರೆ. ಅದಕ್ಕಾಗಿ ಬಂದ್ವಿ ಪಾರ್ಕಳ ಅಂತ, ಉಡುಪಿ ಹತ್ರ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? 65 ವರ್ಷದಿಂದ ಮಾಡ್ತಿದ್ದಾರೆ ಇಲ್ಲಿ. ಮಾಡ್ತಿದ್ರು. ನೀವೇನು ಅಡುಗೆ ಮಾಡೋದು? ಹೌದಾ, ನೀವೇ ಅಡುಗೆ ಮಾಡೋದು ಇನ್ನೂ? ಇಲ್ಲಿ ಅಜ್ಜಿ. ನಿಮ್ಮ ಹೆಸರು? ವಸಂತ ಪ್ರಭು. ಮಜ್ಜಿಗೆ ಮಾಡ್ತಿದ್ರಿ ಈಗ? ಮಜ್ಜಿಗೆ. ಇವತ್ತು ಏನೇನು ಮಾಡಿದ್ದೀರಾ? ಮೆಣಸು ಸಂಡಿಗೆ, ಉಪ್ಪಿನಕಾಯಿ, ಮತ್ತೆ ಮೆಣಸುಕಾಯಿ, ಬೀಟ್ರೂಟ್ ಬಾಜಿ, ಕುಂಬಳಕಾಯಿ ಹುಳಿ, ತೋವೆ, ಸಾರು, ಮಜ್ಜಿಗೆ, ಮೊಸರು, ಅನ್ನ, ಬೆಳ್ತಿ ಅನ್ನ, ಕೊಚ್ಚಿಗೆ ಅನ್ನ. ನಮ್ಮ ವೀಕ್ಷಕರಿಗೆ ನಿಮ್ಮ ಕೈಯಾರೆ ಏನೋ ಒಂದು ಸ್ವಲ್ಪ ಮಾಡಿ ತೋರಿಸಿ. ಏನ್ ಮಾಡ್ತೀರಾ? ಮೆಣಸು ಮಾಡ್ತಾರೆ, ಮೆಣಸಿನಕಾಯ್ದು ಬಜಿ. ವೀಕ್ಷಕರೇ, ಮೆಣಸಿನ ಬಜಿ, ಮೆಣಸಿನ ಪಕೋಡ ತರ ಬಜೆ. ಬನ್ನಿ. ಇದರಲ್ಲಿ ಏನೇನಿದೆ? ಕ್ಯಾಬೇಜ್, ಅಲಸಂಡೆ, ನೀರುಳ್ಳಿ, ಅಕ್ಕಿ ಹಿಟ್ಟು, ಮೈದಾ, ಕಡಲೆ ಹಿಟ್ಟು ಇಷ್ಟು ಮಿಕ್ಸ್ ಮಾಡಿ, ಮತ್ತು ಉಪ್ಪು ಮಿಕ್ಸ್ ಮಾಡಿ ಎಣ್ಣೆ. ಹೌದಾ? ಹಾಕ್ತೀರಾ ಈಗ? ಹಾಕಿ ತೋರಿಸಿ. ಕಾಯ್ಲಿ. ವೀಕ್ಷಕರೇ ನೋಡಿ, ನಮಗೆ ಇವಾಗ ಇಲ್ಲಿ ಏನಾಗ್ತಾ ಇದೆ ಸರ್? ಇಲ್ಲಿ ಕೊಚ್ಚಿಗೆ ಅನ್ನ, ಕುಚ್ಚಲನ್ನ, ಬಾಯ್ಲ್ಡ್ ರೈಸ್. ಬಾಯ್ಲ್ಡ್ ರೈಸ್ ಆಗ್ತಾ ಇದೆ. ಹಾಗಿರುತ್ತೆ. ಒಳ್ಳೆ ರುಚಿ ಅದು, ಆರೋಗ್ಯಕ್ಕೂ ಒಳ್ಳೇದು, ತಂಪು. ಇವರ ಚಿಕ್ಕಪ್ಪ ರಾಜೇಶ್ವರ್ ಅಂತ. ಇಲ್ಲಿ ನಾನು ಹೇಳ್ತೀನಿ ನೀವು ಪುಣ್ಯವಂತರು ಅಂತ. ಇಂಥ ಒಂದು ಇಷ್ಟು ಒಂದು ವಯಸ್ಸಿನಲ್ಲಿ ನಿಮ್ಗೆ ಇಷ್ಟು ಒಂದು ಮಾರ್ಗದರ್ಶನ ಸಿಕ್ಕಿದೆ. ಸೊ ರುಚಿಗೆ ನಾವು ದೊಡ್ಡ ಹೋಟ್ಲಿಗೆ ಹೋಗ್ಬೇಕಾಗಿಲ್ಲ. ಈ ತರ ಮನೆಯಲ್ಲಿ ಒಂದು ಅದ್ಭುತವಾದ ಪಾತ್ರ, ಮನೆ ಅಡಿಗೆ. ಮೆಣಸು ಬಾಜೆ ತೋರಿಸೋದಕ್ಕೆ ಕುತೂಹಲದಿಂದ ಕರ್ಕೊಂಡ್ಬಂದು ಅದ್ರೊಳಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳಿದ್ರು. ಅದು ಹಾಕೋದು ನೋಡ್ಬಿಡೋಣ ಅಜ್ಜು. ಕೃಷ್ಣ ಪ್ರಭು ಅವರು ನಮಗಾಗಿ ಮೆಣಸು ಬಜ್ಜಿ ಅಂತ ಹೇಳಿಲ್ಲ. ಎಲ್ಲ ಸಮ ಪ್ರಮಾಣ ಹಾಕೊಳ್ಳೋದು, ಎಲ್ಲ ಸಮ ಪ್ರಮಾಣ. ಹೌದೌದು, ಎಲ್ಲ ಸಮ ಪ್ರಮಾಣ. ಈ ತರ ಆಗ್ತದೆ. ಮೆಣಸಿನಕಾಯಿ
ಈರುಳ್ಳಿ, ಹಾಂ ಹಾಂ ಇವು, ಇದು ಮೆಣಸಿನ ಬಜೆ. ಅದು ಮೆಣಸು, ಅಳಸಂಡೆ, ಹಾಂ ಕ್ಯಾಬೇಜ್, ಹಾ. ಈರುಳ್ಳಿ ಎಲ್ಲ ಮಿಕ್ಸ್. ಸಾಂಬಾರ್ ಬಗ್ಗೆ ನೋಡಿ, ಅದ್ಭುತವಾದ ಬಾಳೆ ಎಲೆ ಊಟ ಆದ್ಮೇಲೆ ಬಡಿಸ್ತಾ ಇದ್ದಾರೆ. ನೋಡಿ, ಪ್ರತಿಯೊಬ್ಬರು ಬಂದು ಈಗ ಕೂತ್ಕೊಂಡು ತಿಂದು ಅವರೇ ಖುದ್ದಾಗಿ ಬಡಿಸ್ತಾರೆ. ತುಂಬ ಮುತುವರ್ಜಿ ವಹಿಸಿ ಬಡಿಸ್ತಾರೆ. ಸಾಂಬಾರು ಮಾಡಿ ಉದ್ಯೋಗ ಬರ್ತಾರೆ. ಪ್ರೀತಿಯಿಂದ ಬಡಿಸ್ತಾರೆ. ನಾವು ಒಂದು ವರ್ಷ ಗೊತ್ತಾದ ಮೇಲೆ ರೆಗ್ಯುಲರ್ ಬರ್ತಾ ಇದ್ದೀವಿ. ಚೆನ್ನಾಗಿರುತ್ತೆ. ಹಾಂ, ಚೆನ್ನಾಗಿರುತ್ತೆ. ಅದು ಸಿಟಿಯಲ್ಲಿತ್ತು ಹೋಟೆಲ್ ವರ್ಕಲ ಬಸ್ ಸ್ಟ್ಯಾಂಡ್ನಲ್ಲಿ. ಅಲ್ಲಿ ನಾವು ಹೋಗ್ತಿದ್ದೇವೆ ರೆಗ್ಯುಲರ್. ಕಡೆ ಇಲ್ಲಿ ಆದದ್ದು ಗೊತ್ತಿಲ್ಲ, ಕಡೆ ಗೊತ್ತಾಯ್ತು. ಕಡೆ ಇಲ್ಲಿ ಬರೀ ಫುಲ್ ಮಾಡಿ. ಊಟ ಸೂಪರ್ ಇದೆ, ನಾವು ಡೈಲಿ ಬರ್ತೇವೆ. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಮನೆ ಊಟ ಥರ ಇದೆ. ನಾವು ಸ್ಟೂಡೆಂಟ್ಸ್ ಇಲ್ಲಿ ಬರೋದು, ಇಲ್ಲಿ ಊಟ ಸರಿಯಾಗಿ ಸಿಗಲ್ಲ. ಇಲ್ಲೊಂದು ಜಾಗದಲ್ಲಿ ಎಲ್ಲ ಸಿಗುತ್ತೆ ಕರೆಕ್ಟಾಗಿ. ಅದಕ್ಕೆ ಇಲ್ಲಿ ಬರ್ತೀವಿ ಎಲ್ಲ ಮುಗಿಸ್ಕೊಂಡು ಕಾಲೇಜೆಲ್ಲ ಎಲ್ಲ ಫ್ರೆಂಡ್ಸ್. ಸೊ ನಾವು ಬೆಂಗಳೂರಿನವರು, ಬೆಂಗಳೂರಿನಿಂದ ಇಲ್ಲಿ ಮಣಿಪಾಲಲ್ಲಿ ಓದಕ್ಕೆ ಬಂದಿರೋದು. ಮಣಿಪಾಲಲ್ಲಿ ತುಂಬ ಲೈಕ್ ಫುಡ್ ಕೋರ್ಟ್ಸ್ ಎಲ್ಲ ಫುಡ್ ಇದೆ. ಸೊ ಬಟ್ ನಮ್ಗೆ ಹೋಮ್ಲಿ ಫುಡ್ ಫೀಲ್ ಆಗೋದಿಲ್ಲ. ಲೈಕ್ ಅಲ್ಲೆಲ್ಲ ತಿಂತೀವಿ, ಬೋರ್ ಆದಾಗಂತಲ್ಲ, ಇದೊಂಥರ ರುಟೀನ್ ಆಗಿದೆ. ಇಲ್ಲಿ ನಮ್ಮ ಮನೇಲಿ ಊಟ ಮಾಡಿದಾಗೆ ಅನಿಸುತ್ತೆ. ಹಾಕ್ಕೊಳ್ತೀನಿ. ನೀರು ಹಾಕ್ಕೊಳ್ಳಿ ಅಂತಿದ್ದಾರೆ. ನೋಡಿ, ಅವ್ರ ಖುದ್ದು ಅವ್ರ ಕೈಯಾರೆ ಬೀಟ್ರೂಟ್ ಬಾಜಿ, ಬೀಟ್ರೂಟ್ ಪಲ್ಯ ಇದೆ. ಇದು ನಮ್ಮ ಮೆಣಸು ಬಜೆ. ಇದು ಅಮಟೆಕಾಯಿ. ಅಮಟೆಕಾಯಿ. ಅಮಟೆ ಅಂದರೆ ಸ್ವೀಟ್. ಅಮಟೆ ನಿಮ್ಮ ಕಡೆ ಏನಂತಾರೆ? ಹುಳಿ ಹುಳಿ ಇರ್ತದೆ. ಲಿಂಬೆ ಉಪ್ಪಿನಕಾಯಿ. ಲಿಂಬೆ ಪ್ಲಸ್ ಲಿಂಬುಳಿ ಅಂತ ಹೇಳಿ. ಇದು ಬಾಯ್ಲ್ಡ್ ರೈಸ್. ಬಾಯ್ಲ್ಡ್ ರೈಸ್. ಇಷ್ಟು ಬಾಯ್ಲ್ಡ್ ರೈಸ್ ತಿನ್ನೋಣ. ಬಿಸಿ ಬಿಸಿ ಬಾಯ್ಲ್ಡ್ ರೈಸ್. ಇದು ಸಾರು, ಇದರೊಟ್ಟಿಗೆ. ಇದರೊಟ್ಟಿಗೆ ಸಾರು ತಿನ್ಬೇಕಲ್ಲ. ಓಕೆ. ನೋಡಿ, ತಿಳಿ ಸಾರು. ಆಹಾ, ಬಿಸಿ ಬಿಸಿ ಇದೆ. ಬೆಂಗಳೂರಿಂದ ಬಂದು ಉಡುಪಿಗೆ ಬಂದು, ಉಡುಪಿಯಿಂದ ಪಾರ್ಕಳ ಬಂದು, ಪಾರ್ಕಳದಿಂದ ಅಜ್ಜಿ ಮನೆ ಲಂಚ್ ಊಟ ನೋಡ್ಬೋಣ ಟೇಸ್ಟ್. ನಮ್ಮ ಬಜಿ ಫಸ್ಟ್ ಟೇಸ್ಟ್ ಮಾಡ್ಬಿಡಲ್ಲ. ಮೆಣಸಿನ ಬಜಿ. ಕ್ರಿಸ್ಪಿ ಮೆಣಸಿನ ಟೇಸ್ಟು. ಆಹಾ. ಮತ್ತು ಅವರ ಪ್ರೀತಿ. ಬಾಯ್ಲ್ಡ್ ರೈಸು ಮತ್ತು ತಿಳಿಸಾರು. ಅವರ ಅನುಭವದ ತಿಳಿಸಾರು ಇದು. ಅದನ್ನು ಮೊದಲು ಟೇಸ್ಟ್ ಮಾಡಿಬಿಡ್ತೀನಿ. ವಾ, ಬ್ರಾಹ್ಮಣ ಶೈಲಿಯ ತಿಳಿಸಾರು ಅಂತಾರಲ್ಲ, ಆ ಎಲ್ಲ ಇಂಗ್ರೀಡಿಯೆಂಟ್ಸು, ಒಂದು ಮಸಾಲ ಅದು ಅಲ್ಲೇ ಸಿಗೋದು. ಅಜ್ಜಿ ಮನೆಗೆ ಬರಬೇಕು ಈ ಟೇಸ್ಟಿಗೆ. ಅದ್ಭುತವಾಗಿದೆ. ತಿಳಿಸಾರು ಮಾತ್ರ ಔಟ್ ಆಫ್ ದ ವರ್ಲ್ಡ್, ನೆಕ್ಸ್ಟ್ ಲೆವೆಲ್ಲು. ಆಹಾ. ಬಾಯ್ಲ್ಡ್ ರೈಸ್ ಬಗ್ಗೆ ಪರಿಚಯ ಮಾಡೋದೇ ಬೇಕಾಗಿಲ್ಲ. ಈಗ ಕುಂಬಳಕಾಯಿ ಹುಳಿ ಸ್ವಲ್ಪ. ಆಹಾ. ಏನು ಮೆರುಗಿದ್ರೆ ಹುಳಿಯಲ್ಲಿ. ಆಹಾ. ಅದೊಂದು ವಿಭಿನ್ನ ಶೈಲಿಯ ಮಸಾಲ ಇರ್ತದೆ. ಅದು ಅಲ್ಲಿ ಇಲ್ಲಿ ಸಿಗಲ್ಲ. ನಾವು ಹುಡ್ಕೊಂಡು ಹೋಗ್ಬೇಕು, ನಾವೇ ಹುಡ್ಕೊಂಡು ಹೋಗ್ಬೇಕು. ನೀವು ನೋಡಿದ್ರಲ್ಲ, ಎಲ್ಲೆಲ್ಲಿಂದ ಹುಡ್ಕೊಂಬರ್ತಾರೆ ಇಲ್ಲಿಗೆ. ಯಾಕೆ? ಈ ಟೇಸ್ಟ್ಗೆ, ಈ ರುಚಿಗೆ, ಈ ಹದಕ್ಕೆ. ಎಷ್ಟು ದೂರಿಂದ ಬಂದಿದೆ ಅಂದರೆ ನಿಮಗೆ ಗೊತ್ತಿದೆ. ಸೊ ಈಗ ಅನ್ನ ತೊವೆ, ಬಿಳಿ ಅನ್ನ, ಅದನ್ನು ನೋಡ್ಬಿಡ್ತೀವಿ. ಹಾಗೆ ಬೀಟ್ರೂಟ್ ಪಲ್ಯನೂ ಇದೆ. ಆಹಾ.
ಎಲ್ಲ ಮೃಷ್ಟಾನ್ನ ಭೋಜನ. ಆ್ಯಕ್ಚುಲಿ ನಮಗೆ 8 ಐಟಮ್ ಅಂತ ಹೇಳಿದರು, ಇಲ್ಲ ಆಗಲೇ 11 ಐಟಮ್ ಬಂದಿದೆ, ಇನ್ಕ್ಲೂಡಿಂಗ್ ಮೊಸರು ಮತ್ತು ಮಜ್ಜಿಗೆ. ತೊವೆ ಇದು ಅನ್ನ ತೊವೆ. ಆಹಾ, ಇಲ್ಲಿರೋ ಐಟಮ್ಸ್ ಯಾವುದೂ ಬಿಡೋಕ್ಕೆ ಮನಸ್ಸೇ ಬರಲ್ಲ, ಅಷ್ಟು ರುಚಿ. ಫುಲ್ಲು ಇದೆಲ್ಲ ಮುಗಿಸೇ ಹೋಗೋದು ನಾನು. ಅದ್ಭುತವಾಗಿ ಪ್ರತಿಯೊಂದು ಐಟಮ್ಸು ಯಾವುದು ಮಿಸ್ ಮಾಡೋಂಗಿಲ್ಲ, ಆ ಥರ ಇದೆ. 60 ರೂಪಾಯಿಗೆ. ನೀವು ಬಂದರೆ ಲೊಕೇಶನ್ ಅಡ್ರೆಸ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಬಂದು ತಿಂದ್ಕೊಳ್ಳಿ, ಕಾಮೆಂಟ್ಸ್ ಹಾಕಿ ಬಂದಿದ್ರೆ. ಪ್ರತಿಯೊಂದು ಐಟಮು ಅದ್ಭುತ ರುಚಿ ಮಾತ್ರ ಔಟ್ ಆಫ್ ದ ವರ್ಲ್ಡ್. ಆಹಾ, ಮುಗಿಸ್ಬಿಡ್ತೀನಿ. ಟೇಸ್ಟ್ ಚೆನ್ನಾಗಿದೆ ಸರ್, ಹೋಮ್ಲಿ ಫೀಲ್ ಆಗುತ್ತೆ. ಸ್ಯಾಟರ್ಡೇ ಸ್ಪೆಷಲ್ ಇರುತ್ತೆ, ಎವ್ರಿ ಒನ್ ಕ್ಯಾನ್ ಕಮ್. ತುಂಬ ನಾನಂದ್ರೆ ಒಂದು 13 ವರ್ಷದಿಂದ ಬರ್ತಾ ಇದ್ದೆ. ಹೌದೌದು, ಪರ್ಕಳದಲ್ಲಿದ್ರು ಅವ್ರು ಮೊದಲು, ಮೇನ್ ರೋಡ್ ಹತ್ರ. ಪರ್ಕಳ ಮೇನ್ ರೋಡಲ್ಲಿ ಇತ್ತು. ಹೌದೌದು, ಈಗ ತುಂಬ ಒಳಗೆ ಅಲ್ಲ, ಆದರೂ ತುಂಬ ಜನ ಬರ್ತಾರೆ. ಬಾಯ್ಲ್ಡ್ ರೈಸ್, ಮನೆ ಊಟ. ಫುಲ್ ಮೀಲ್ ಅಲ್ಲ, ಪೇಷನ್ಸ್ ಇಂದ ಬಡಿಸ್ತಾರೆ. ಮನೆ ಊಟ ಹಾಗೆ ಆಗ್ತದೆ. ಮನೆ ಊಟ ಥರ. ಮೃಷ್ಟಾನ್ನ ಭೋಜನ ಅಂತ ಹೇಳಿದ್ನಲ್ಲ, ಗಣೇಶ ಪ್ರಸಾದ ಆಗಿ ಹೋಟ್ಲಿದ್ದಿದ್ದು ಇವತ್ತು ಅಜ್ಜ ಅಜ್ಜಿ ಮನೆ ಅಂತ ಜನಪ್ರಿಯ. ಇಲ್ಲಿ ನೋಡಿ, ವರ್ಕಿಂಗ್ ಕ್ಲಾಸು, ಸ್ಟೂಡೆಂಟ್ಸು, ಪ್ರತಿಯೊಬ್ಬರು, ಫ್ಯಾಮಿಲಿ ಎಲ್ಲರೂ ಬಂದು ಅಲ್ಲಿ ಚಿಕ್ಕಿರೋದು ಜನ. ಇವಾಗ ಮಧ್ಯಾಹ್ನ ಯಾಕಿರ್ತಾರೆ, ಸುಮ್ಮನೆ ಬರಲ್ಲ, ಇಲ್ಲಿ ಅಷ್ಟು ರುಚಿಯಾಗಿ ಕೊಟ್ಟಿರ್ತಾರೆ ಪ್ರೀತಿಯಿಂದ. ನಾವು ಊಟ ಮಾಡಿದ್ವಿ, ಆಹಾಹಾ ಎಂಥ ಅದ್ಭುತ ರುಚಿ. ಬಂದಿದ್ದಕ್ಕೆ ತೃಪ್ತಿ ಆಯಿತು, ಇಷ್ಟು ದೂರ ಬಂದು ಊಟ ಮಾಡಿದ್ದಕ್ಕೆ. ಇಂಥದ್ದೇ ಅನ್ವೇಷಣೆ ಮಾಡ್ತಾ ಇರ್ತೀವಿ, ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಒಳ್ಳೆಯದಾಗಲಿ ಎಲ್ಲರಿಗೂ. ಟೇಕ್ ಕೇರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.